ದಿಢೀರನೆ ಶುಂಠಿ ಬೆಲೆ ಕುಸಿತ ಕಂಡಿದ್ದು ಈಗ ಶುಂಠಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ. 60 ಕೆಜಿ ಚೀಲಕ್ಕೆ 6,000ದಿಂದ 1,500ಕ್ಕೆ ಇಳಿಕೆಯಾಗಿದೆ. ನೋಡಿ, 6,000 ಎಲ್ಲಿ, 1,500 ಎಲ್ಲಿ, ದಿಢೀರಂತ ಈಗ ಇಳಿಕೆ ಕಂಡಿರುವಂಥದ್ದು. ಜಮೀನಿನಲ್ಲಿ ಉತ್ತಮ ಶುಂಠಿ ಫಸಲು ಬಂದ್ರೂ ಕೂಡ ಇತ್ತ ರೈತರಿಗೆ ಲಾಭ ಸಿಗ್ತಾ ಇಲ್ಲ. ಒಂದ್ ರೀತಿ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ರೀತಿಯಾಗಿದೆ. ಜಮೀನಿನಲ್ಲಿ ಫಲವತ್ತತೆಯಿಂದ ಶುಂಠಿ ಬೆಳೆಯನ್ನ ಬೆಳೆದಿದ್ದಾರೆ, ಆದರೆ ಈ ಕಡೆ ಬೆಲೆನೇ ಇಲ್ಲದೆ ಈಗ ರೈತರು ಕಂಗಾಲಾಗಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಭಾಗದ ರೈತರಿಗೆ ಇದು ಶುಂಠಿ ಶಾಕ್ ಅಂತಾನೆ ಹೇಳಬಹುದು. ಉತ್ತಮ ಬೆಲೆಯ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಈಗ ಆತಂಕ ಶುರುವಾಗಿದೆ. ಇನ್ನೇನು ಉತ್ತಮ ಬೆಲೆಗೆ ಮಾರಾಟ ಮಾಡಬಹುದು, ಮಾಡಿರುವಂತಹ ಸಾಲವನ್ನ ತೀರಿಸಬಹುದು ಅಂತ ಹೇಳಿ ಖುಷಿಯಲ್ಲಿದ್ದಂತಹ ರೈತರಿಗೆ ಈಗ ಬೆಲೆಯ ಶಾಕ್ ತಟ್ಟಿರುವಂಥದ್ದು. 60 ಕೆಜಿ ಚೀಲಕ್ಕೆ 6,000ದಿಂದ 1,500ಕ್ಕೆ ಇಳಿಕೆಯಾಗಿದೆ. ಉತ್ತಿ ಬಿತ್ತಿ ಬೆಳೆದ ರೈತನಿಗೆ ಅಟ್ಲೀಸ್ಟ್ ಕೂಲಿ ಕೂಡ ಬರ್ತಾ ಇಲ್ಲ. ಅಷ್ಟು ಮಟ್ಟಿಗೆ ಶುಂಠಿ ಬೆಲೆಯಲ್ಲಿ ಕುಸಿತ ಕಂಡಿರುವಂಥದ್ದು. ರೈತರಿಂದ ಕಡಿಮೆ ದರಕ್ಕೆ ಶುಂಠಿಯನ್ನ ಖರೀದಿಸಿ ಈಗ ದಳ್ಳಾಳಿಗಳು ಶುಂಠಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಬೆವರು ಹರಿಸಿದ ರೈತನಿಂದ ಈಗ ಕಡಿಮೆ ಬೆಲೆಗೆ ಶುಂಠಿಯನ್ನ ಖರೀದಿಸಿ ಇತ್ತ ದಳ್ಳಾಳಿಗಳು ಲಾಭವನ್ನ ಮಾಡ್ಕೊಳ್ತಾ ಇದ್ದಾರೆ. ಪ್ರತಿ ಬಾರಿಯೂ ಕೂಡ ರೈತನ ಪಾಡು ಇದೇ ರೀತಿಯಾಗುತ್ತೆ. ಒಂದು ಬೆಳೆ ಉತ್ತಮ ಫಲವತ್ತತೆ ಬರೋದಿಲ್ಲ. ಅಕಸ್ಮಾತ್ ಬೆಳೆ ಏನಾದರೂ ಉತ್ತಮ ಫಲವತ್ತತೆ ಬಂತು ಅಂತಂದರೆ ಮಳೆಯ ಕಾಟನೋ ಅಥವಾ ಈ ರೀತಿ ಬೆಲೆಯ ಕಾಟನೋ ಶುರುವಾಗುತ್ತೆ ಅಂತಲೇ ಹೇಳಬಹುದು. ಈಗ ಶುಂಠಿ ಬೆಲೆ ದಿಢೀರಂತ ಕುಸಿತ ಕಂಡಿರೋದ್ರಿಂದ ರೈತ ಆತಂಕದಲ್ಲಿದ್ದಾನೆ. ಶುಂಠಿ ಹೋದ ಸಲ 6,000 7,000 ಇತ್ತು. ಈ ಸಲ 1,200 ತಗೋತಾವ್ರೆ. ಒಂದು ಎಕರೆಗೆ 4ರಿಂದ 5 ಲಕ್ಷ ಖರ್ಚು ಬಂದದೆ. ರೈತರು ಫುಲ್ಲು ಕಂಗಾಲಾಗವ್ರೆ ಈ ಸಲ. ಏನಕ್ಕೆ ಆ ಥರ ಆಯ್ತು ಈ ಸತಿ? ರೈತರು ಎಲ್ಲ ಅದನ್ನೇ ಬೆಳೆಯಕ್ಕೆ ನಿಂತ್ಕೊಂಡ್ರು. ನಾವು ರೈಟ್ ಆಯ್ತದೆ ನೆಟ್ಟು 1,200 1,300 ತಗೋತಾವ್ರೆ. 1 ಲಕ್ಷಕ್ಕೆ ಒಂದು ಎಕರೆಗೆ 3ರಿಂದ 4 ಲಕ್ಷ ಖರ್ಚು ಬಂದದೆ. ಮೈ ಮೇಲೆ ಬರ್ತೈತೆ ಈ ಸಲ. ಹಂಗಾರೆ ಶುಂಠಿಗೆ ರೇಟ್ ಇಲ್ಲ ಈ ಸಲ. 4 ಲಕ್ಷ ಹಾಕಿ ಈಗ 2 ಲಕ್ಷ ಆಯ್ತಾ, ಇನ್ನು 2.5 ಲಕ್ಷ ಮೈ ಮೇಲೆ ಬಂದತ್ತೆ. ಈ ವರ್ಷ ತುಂಬ ಲಾಸು. ಶುಂಠಿ ಬೆಳೆದು ಏನು ಪ್ರಯೋಜನ ಇಲ್ಲ. ರೈತರು ಯಾವುದೇ ಬೆಳಿಬೇಕಾದ್ರೂ ನೋಡಿ ಬೆಳಿಬೇಕು. ಈ ವರ್ಷ ಭಾರಿ ಕಷ್ಟ ಐತೆ ಶುಂಠಿ ಬೆಳೆದಿರೋರಿಗೆ. ರೈತರು ಬೆಳೆನ ದರ ನಿಗದಿ ಮಾಡಲಿಕ್ಕೆ ರೈತರೇ ಮುಂದಾಗಬೇಕು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಾಘವೇಂದ್ರ, ಗುಡ್ ಮಾರ್ನಿಂಗ್. ಶುಂಠಿ ಬೆಳೆ ಫಲವತ್ತತೆಯಿಂದ ಬಂದಿದೆ, ಇನ್ನೇನು ನಾವು ಅಷ್ಟೋ ಇಷ್ಟು ದುಡ್ಡನ್ನು ಮಾಡ್ಕೋಬಹುದು ಅನ್ನೋ ಖುಷಿಯಲ್ಲಿದ್ದಂತಹ ರೈತರಿಗೆ ಈಗ ದಿಢೀರಂತ ಬೆಲೆ ಕುಸಿದಿದ್ದು ಆತಂಕದಲ್ಲಿದ್ದಾನೆ ರೈತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಗುಡ್ ಮಾರ್ನಿಂಗ್ ಮಧುಮಲ್ಲ. ಏನು ಕನ್ನಡ ಮಂಡ್ಯದಲ್ಲಿ, ಅದರಲ್ಲೂ ಕೂಡ ಕೆಆರ್ಪೇಟೆ ಭಾಗದಲ್ಲಿ ಅತಿ ಹೆಚ್ಚು ಶುಂಠಿಯನ್ನ ಬೆಳೆದಿರುವಂತಹ ರೈತರು ಇರುವಂಥದ್ದು. ಇದೀಗ ಶುಂಠಿ ಧಾರಣೆ ಅಂದ್ರೆ ಶುಂಠಿ ಬೆಲೆ ಕುಸಿತ ಆಗಿರೋ ಹಿನ್ನೆಲೆಯಲ್ಲಿ ರೈತ ಕಂಗಾಲಾಗಿದ್ದಾನೆ. ಯಾಕೆಂದ್ರೆ ಈ ಬಾರಿ ಹುಲಸಾಗಿ ಬೆಳೆದಂತ ಶುಂಠಿ ಬೆಳೆಯಲ್ಲಿ ಸಾಕಷ್ಟು ಒಂದು ಲಾಭವನ್ನು ಗಳಿಸುವಂತ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಇದೀಗ ಶುಂಠಿ ಬೆಳೆ ಕುಸಿತದಿಂದ ಒಂದು ರೀತಿ ಆತಂಕ ಎದುರಾಗಿದೆ. ಯಾಕೆಂದ್ರೆ ಏನು ಕಳೆದ ಸಾಲಿನಲ್ಲಿ ಏನು ಈ ಒಂದು ಶುಂಠಿ ಒಂದು ಚೀಲಕ್ಕೆ ಸುಮಾರು 60 ಕೆಜಿ ಚೀಲಕ್ಕೆ 6,000 ರೂಪಾಯಿ ಅಂತೆ ಚೀಲದ ರೇಟ್ ಇತ್ತು. ಆದ್ರೆ ಈಗ ದಿಢೀರ್ ಅಂತ ಹೇಳಿ ಈ ರೇಟ್ ಈಗ 1,200ರಿಂದ 1,500ಕ್ಕೆ ಇಳಿಕೆ ಆಗಿದೆ. ಇದರಿಂದಾಗಿ ಏನು ಶುಂಠಿ ಬೆಳೆಯಲ್ಲಿ ಈ ಬಾರಿ ಆದಾಯ ಕಾಣುವಂತ ಕನಸಿನಲ್ಲಿ ಸಾಲ ಸೋಲ ಮಾಡಿ ಬೆಳೆಯನ್ನು ಉತ್ತಿ ಬಿತ್ತಿ ಬೆಳೆಯನ್ನು ಮಾಡಿದಂತ ರೈತ ಈಗ ಕಂಗಾಲಾಗಿದ್ದಾನೆ. ಏನು ಶುಂಠಿಯನ್ನ ಬೆಳೆದಂತ ರೈತನಿಗೆ ಈ ಬಾರಿ ಏನು ಬೆಲೆ ಕುಸಿತ ನಿಜಕ್ಕೂ ಕೂಡ ಒಂದು ರೀತಿ ಆತಂಕವನ್ನ ತಂದಿದೆ. ಏನು ಈಗ ರೈತ ಇದೀಗ ಬೆಳೆಯನ್ನೇ ಆಗ್ಲೇ ಕುಯ್ದು ಇನ್ನೇನು ಮಾರಾಟ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಈ ರೀತಿ ಬೆಳೆ ಇಳಿಕೆ ಆಗಿರುವಂತದ್ದು ರೈತರಲ್ಲಿ ಒಂದು ರೀತಿ ಆತಂಕವನ್ನು ಮನೆ ಮಾಡಿರುವಂತದ್ದು. ಈಗಾಗಲೇ ಕೂಡ ಸಾಕಷ್ಟು ಶುಂಠಿಯನ್ನ ಕಿತ್ತು ಇನ್ನೇನು ಮಾರಾಟ ಮಾಡಬೇಕು, ವಿವಿಧ ರಾಜ್ಯಗಳಿಗೆ ಹೋಗ್ತಿದಂತ ಈಗ ಶುಂಠಿ ಈಗ ಕೇವಲ 1,500 1,500 ಹೋಗ್ತಿರೋದ್ರಿಂದ
ರೈತ ಈಗ ಏನ್ ಮಾಡ್ಬೇಕು ಅನ್ನೋ ಆತಂಕದಲ್ಲಿದ್ದಾನೆ. ಈಗ ರೈತ ಏನ್ ಹೇಳ್ತಿರೋದು ಅಂದ್ರೆ, ಈಗ ನಾವ್ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದು ಸುಮಾರು ಬೆಳೆಗೆ 1 ಎಕರೆ ಬೆಳೆಗೆ ನಾವು 4-5 ಲಕ್ಷ ರೂಪಾಯಿನ ಖರ್ಚು ಮಾಡಿದೀವಿ. ಈಗ ನಾವು ಬೆಳೆದಂತ ಬೆಳೆಗೆ ಕೇವಲ ಅರ್ಧ ದುಡ್ಡು ಮಾತ್ರ ಅಷ್ಟೇ ಸಿಗ್ತಾ ಇದೆ, 1.5-2 ಲಕ್ಷ ಅಷ್ಟೇ ಮಾತ್ರ ದುಡ್ಡು ಸಿಗ್ತಾ ಇದೆ. ಇನ್ನು ಉಳಿಕೆ ದುಡ್ಡು ನಮ್ಗೆ ಅಂದ್ರೆ ನಾವು ಹಾಕಿದಂತ ಬೆಳೆ ಬಂಡವಾಳವೂ ಕೂಡ ನಮ್ಗೆ ಕೈಗೆ ಬರ್ತಲ್ಲ, ಹೀಗಾಗಿ ನಮ್ಗೆ ಲಾಸ್ ಆಗ್ತಾ ಇದೆ ಅಂತ ಹೇಳಿ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಏನು ಸರ್ಕಾರಗಳು ಈ ಒಂದು ಸಂಕಷ್ಟವನ್ನ ಕೇಳ್ತಾ ಇಲ್ಲ, ರೈತನೇ ಬೆಳೆ ನಿಗದಿತ ಬೆಳೆ ಕಾಲ ಬರಬೇಕು, ಆಗ ಮಾತ್ರ ರೈತರ ಉದ್ಧಾರ ಆಗಕ್ಕೆ ಸಾಧ್ಯ. ಯಾಕೆಂದ್ರೆ ನಾವು ಕಷ್ಟಪಟ್ಟು ಬೆಳೆದಿದ್ದು ಏನು ಈ ಬಾರಿಗೆ ಆದ್ರೂ ಸಂಸ್ಥೆಯಲ್ಲಿ ಒಂದು ಉತ್ತಮವಾದ ಒಂದು ಲಾಭವನ್ನ ಗಳಿಸ್ಬೇಕು ಅಂತ ಹೇಳಿ ಆಸೆನ ಇಟ್ಕೊಂಡಿದ್ದು. ಆದ್ರೆ ಈ ರೀತಿ ಒಂದು ಬೆಳೆ ಇಳಿಕೆ ಮಾಡುವಂಥದ್ದು ನಿಜಕ್ಕೂ ಕೂಡ ನಮ್ಗೆ ಒಂದು ರೀತಿ ನೋವು ತಂದಿದೆ ಅಂತ ಹೇಳ್ತಿದ್ದಾರೆ. ಇದರಿಂದ ಕೇವಲ ದಳ್ಳಾಳಿಗಳಷ್ಟೇ ಲಾಭವನ್ನ ಪಡ್ಕೊತಿದ್ದಾರೆ. ನಾವು ಕಷ್ಟಪಟ್ಟು ಬಂಡವಾಳ ಹಾಕಿ ಎಲ್ಲವನ್ನು ಮಾಡಿದ್ರು ಕೂಡ ನಮ್ಗೆ ಲಾಭ ಅನ್ನೋದ್ರಲ್ಲಿ ನಮ್ಗೆ ಹೆಸರು ಕೂಡ ಸಿಗ್ತಾ ಇಲ್ಲ. ಆದ್ರೆ ಈ ದಳ್ಳಾಳಿಗಳು ಕೇವಲ ಕೈಯನ್ನ ಬದಲಾಯಿಸು ಅಂದ್ರೆ ಏನು, ಕೇವಲ ನಮ್ಮಿಂದ ಕಡಿಮೆ ಬೆಲೆಗೆ ಕೊಂಡ್ಕೊಂಡು ಅದನ್ನ ಹೆಚ್ಚು ಬೆಲೆಗೆ ಸಂಗ್ರಹಣೆ ಮಾಡಿ ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಾರೆ, ಅವ್ರಿಗೆ ಲಾಭ ಸಿಗುತ್ತೆ. ನಾವು ಏನೇ ಕಷ್ಟಪಟ್ಟರು ನಮ್ಮ ಬೆವರಿಗೆ ತಕ್ಕ ಪರಿಶ್ರಮ ಸಿಗ್ತಲ್ಲ ಅಂತ ಹೇಳಿ ಈಗ ತಮ್ಮ ನೋವನ್ನ ತೋಡ್ಕೊತಾ ಇದ್ದಾರೆ. ಈಗಲಾದ್ರೂ ಕೂಡ ಸರ್ಕಾರ ರೈತರ ನೆರವಿಗೆ ನಿಲ್ಬೇಕು. ಏನು ಬೆಳೆಯಿಂದ ರೈತರಿಗೆ ಈ ರೀತಿ ನಷ್ಟಕ್ಕೊಳಗಾಗ್ತಾನೆ, ಆ ರೈತರಿಗೆಲ್ಲ ಕೂಡ ಏನಾದ್ರು ಒಂದು ವ್ಯವಸ್ಥೆಯನ್ನ ಮಾಡಬೇಕು, ಅಥವಾ ರೈತರಿಗೆ ಶೇಖರಣೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು ಅದನ್ನ ಮಾರ್ಲಿಕ್ಕೆ ಅನುಮತಿಯನ್ನು ಕೊಡಬೇಕು. ಆದ್ರೆ ಇದು ಕೇವಲ ದಳ್ಳಾಳಿಗಳಿಗೆ ಕಡಿಮೆ ರೇಟ್ ಆಯ್ತು ಅಂತ ಹೇಳಿ ದಳ್ಳಾಳಿಗಳೆಲ್ಲ ಬಂದು ನಮ್ಮ ಬೆಳೆನ ತಕ್ಕ ಹೋಗ್ತಾರೆ. ಅವರು ಕೇವಲ ಅಂದ್ರೆ ಬೇರೆ ಬೇರೆ ಹಂತದಲ್ಲಿ ಮಾರಾಟ ಮಾಡ್ಕೊಂಡು 3-4 ರೂಪಾಯಿ ಬದಲಾಯಿಸೋದ್ರಿಂದ ಅವರಿಗೆ ಲಾಭ ಸಿಗುತ್ತೆ, ನಮ್ಗೇನು ಸಿಗ್ತಲ್ಲ ಅಂತ ಹೇಳಿ ಅಳಲನ್ನ ತೋಡ್ಕೊಳ್ತಿರುವಂತದ್ದು ಮಧುಮಲ. ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಅದು ಶುಂಠಿ ಯಾವುದೇ ಕಳಿಸು ಶುಂಠಿ ಅದೇ ಕಮ್ಮಿ ಬರ್ತದೆ, ವರ್ಷ ತೆಗೆದು ನೆಕ್ಸ್ಟ್ ಒಂದು 15 ಲಕ್ಷ ದುಡ್ಡು ಆಗೋದು, ಮನೆ ಎತ್ತು ಬಿಡ್ಬೋದಾಯ್ತು. ಯಾವುದೋ BMW ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.